ಹರೇ ಕೃಷ್ಣ. ನಾವೆಲ್ಲರೂ ಕೂಡ ಒಂದು ಕೆಲಸವನ್ನು ಆರಂಭ ಮಾಡಿದರೆ ಆ ಕೆಲಸ ಹೇಗೆ ಮಾಡಬೇಕು, ಅಲ್ಲಿ ಏನು ಮಾಡಬೇಕು, ಅದು ಹೇಗೆ ಮಾಡಿದರೆ ಚೆನ್ನಾಗಿರುತ್ತೆ ಎನ್ನುವಂತಹ ವಿಚಾರಧಾರೆಗಳು, ರೂಪುರೇಷೆಗಳು ಸ್ಪಷ್ಟವಾಗಿದ್ದರೂ ಕೂಡ ಅದನ್ನು ನಮಗೆ ಸಂಪೂರ್ಣವಾಗಿ ಮಾಡಲಿಕ್ಕೆ ಅಸಾಧ್ಯವಾಗ್ತದೆ. ಕಾರಣ ಏನು ಅಂತ ಹೇಳಿ ಹುಡುಕಿದರೆ ನಮ್ಮೆಲ್ಲರಲ್ಲೂ ಕೂಡ ಕಂಡುಬರುವಂತಹ ಒಂದು ಕೊರತೆ ಅಂತ ಹೇಳಿದರೆ ಪ್ರಬಲ ಇಚ್ಛಾಶಕ್ತಿಯ ಕೊರತೆ. ಈ ಇಚ್ಛಾಶಕ್ತಿಯನ್ನು ಜಾಗೃತಗೊಳಿಸುವಲ್ಲಿ, ಭಗವಂತನಿಗೆ ಇನ್ನಷ್ಟು ಹತ್ತಿರವಾಗಿಸುವಲ್ಲಿ, ಪ್ರತಿ ನಮ್ಮೆಲ್ಲ ಜೀವನಕ್ಕೆ ಬರುವಂತಹ ಸವಾಲುಗಳಿಗೆ ಉತ್ತರವಾಗಿ ಜೀವನಕ್ಕೆ ಸ್ಫೂರ್ತಿ ಕೊಡಬಲ್ಲಂತಹ ಏಕೈಕ ಮಹಾನ್ ಗ್ರಂಥ ಅಂತ ಇದ್ದರೆ ಅದು ಭಗವದ್ಗೀತೆ. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಧರೆಗಿಳಿದು ಬಂದು ಜನರಿಗೆ ಕೊಟ್ಟಂತಹ ಪ್ರೇಮ ಪತ್ರ ಅದು ಭಗವದ್ಗೀತೆ. ಎಲ್ರಿಗೂ ಕೂಡ ಅದರಲ್ಲಿರುವಂತಹ ಸಂಸ್ಕೃತ ಶ್ಲೋಕವನ್ನು ಓದಲಿಕ್ಕೆ ನನಗೆ ಸಾಧ್ಯ ಆಗಲಿಕ್ಕಿಲ್ಲ, ಅದು ನನಗೆ ಅರ್ಥ ಆಗಲಿಕ್ಕಿಲ್ಲ ಎನ್ನುವಂತಹ ವಿಚಾರವನ್ನು ನಾವು ಮುಂದಿಟ್ಟು ಅದನ್ನು ನಾವು ಓದಲಿಕ್ಕೆ ಹೋಗೋದಿಲ್ಲ. ಆದರೆ ಒಮ್ಮೆ ನಾವು ಅದನ್ನು ತೆರೆದು ಓದುವಂತಹ ಪ್ರಯತ್ನ ಮಾಡೋಣ. ಯಾಕಂತ ಕೇಳಿದರೆ ಅತ್ಯಂತ ಸರಳವಾಗಿ ಯಾವುದೇ ಪುಸ್ತಕವನ್ನು ನಾವು ಓದಲೇಬೇಕಾಗಿಲ್ಲ. ಅತ್ಯಂತ ಸರಳವಾಗಿ ನಮಗೆ ನಮ್ಮ ಜೀವನಕ್ಕೆ ಬೇಕಾದಂತಹ ಎಲ್ಲ ವಿಚಾರಧಾರೆಗಳನ್ನು ಎಳೆಯಾಗಿ ಮುಂದಿಡುವಂತಹ ಒಂದು ಪುಸ್ತಕ ಅಂತ ಹೇಳಿದರೆ ಅದು ಭಗವದ್ಗೀತೆ. ಯಾವ ರೀತಿಯಾಗಿ? ಹಾಗಿದ್ದಾಗ ಈ ಭಗವದ್ಗೀತೆಯಲ್ಲಿ ಮೊದಲನೇದಾಗಿ ಕಂಡುಬರುವಂತಹ ಪ್ರಮುಖ ವಿಚಾರ ಏನು ಅಂತ ಹೇಳಿದರೆ, ಭಗವದ್ಗೀತೆಯ 12ನೇ ಅಧ್ಯಾಯದ ಭಕ್ತಿಯೋಗದಲ್ಲಿ ಬರುವಂತಹ ಒಂದು ಶ್ಲೋಕ ಚೆನ್ನಾಗಿ ಉಲ್ಲೇಖ ಮಾಡ್ತದೆ. ಮನ್ಮನೋಭವತು ಮದ್ಭಕ್ತೋ ಮಧ್ಯಾಜೀಮಾಂ ನಮಸ್ಕುರು ಮಾಮೇ ವೈಷ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿಮೆ. ಅಂದರೆ ಭಗವಂತ ಹೇಳ್ತಾನೆ ಅರ್ಜುನನಲ್ಲಿ, ಅನ್ಯ ಚಿಂತನೆ ಇಲ್ಲದೆ ಯಾರು ಭಗವದ್ಗೀತೆಯನ್ನು ಓದ್ತಾರೋ, ಯಾರು ಪ್ರತಿನಿತ್ಯ ಭಗವಂತನ ನಾಮಸ್ಮರಣೆ ಮಾಡ್ತಾರೋ, ಕೀರ್ತನೆ ಮಾಡ್ತಾರೋ, ತನ್ನಲ್ಲಿರುವಂತಹ ಭಗವಂತನ ಕುರಿತಾದಂತಹ ವಿಚಾರಗಳನ್ನು ಇನ್ನೊಬ್ಬರಿಗೆ ತಿಳಿಸ್ತಾರೋ, ಇಲ್ಲೆಲ್ಲ ಭಗವಂತನ ಕುರಿತಾದಂತಹ ವಿಚಾರಗಳು ಪಸರಿಸ್ತದೋ ಅಲ್ಲೆಲ್ಲವೂ ಕೂಡ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಬರ್ತಾನೆ. ಸ್ವತಃ ಬಂದಂತಹ ಆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನು ಓದುವಂತಹ ವ್ಯಕ್ತಿಯಲ್ಲಿ ಅವರಿಗೆ ಇಲ್ಲದ್ದನ್ನು ಕೊಡ್ತಾನೆ, ಇದ್ದದ್ದನ್ನು ಕಾಪಾಡ್ತಾನೆ, ಅವರ ಯೋಗಕ್ಷೇಮವನ್ನು ನೋಡ್ತೇನೆ ಎನ್ನುವಂತಹ ಮಾತನ್ನು ಈ ಶ್ಲೋಕದ ಮೂಲಕ ಭಗವಂತ ಜನರಿಗೆ ತಿಳಿಸ್ತಾನೆ. ಹಾಗಿದ್ದಾಗ ಈ ಭಗವದ್ಗೀತೆಯ ಒಟ್ಟಾರೆ ತಾತ್ಪರ್ಯ ಏನು ಅಂತ ಹೇಳಿ ನಾವು ಪ್ರಶ್ನಿಸುವುದಾದರೆ, ಭಗವದ್ಗೀತೆಯ ಮೊದಲ ಅಧ್ಯಾಯದ ಮೊದಲ ಶ್ಲೋಕವೇ ನಮಗೆ ಇಡೀ ಭಗವದ್ಗೀತೆಯ ಉತ್ತರವನ್ನು ನಮಗೆ ತಿಳಿಸಿಕೊಡ್ತದೆ. ಅಲ್ಲಿ ಏನಿದೆ? ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮಾವೇತ ಯುತ್ಸವ. ಅದನ್ನು ನಾವು ಸ್ವಲ್ಪ ತಿರುಗಿಸಿ ಹೇಳಿದಾಗ, ಕ್ಷೇತ್ರೇ ಕ್ಷೇತ್ರೇ ಧರ್ಮಂ ಕುರು. ಕ್ಷೇತ್ರ ಅಂತ ಹೇಳಿದರೆ ಅದು ದೇಹ ಎನ್ನುವ ರೀತಿಯಲ್ಲಿ ಉಲ್ಲೇಖ ಆಗ್ತದೆ. ಕ್ಷೇತ್ರ ಕ್ಷೇತ್ರೇ ಧರ್ಮಂ ಕುರು ಅಂತ ಹೇಳಿದರೆ ಈ ದೇಹ ಇನ್ನೊಂದು ದೇಹದಲ್ಲಿ ಧರ್ಮವನ್ನು ಉಂಟು ಮಾಡುವ ಪ್ರಕ್ರಿಯೆ ಏನಿದೆ ಅದು ಭಗವದ್ಗೀತೆಯ ಒಟ್ಟಾರೆ ಸಾರ ಅಂತ ಹೇಳಿ. ಧರ್ಮಕ್ಕೋಸ್ಕರ ನೀನು ಯುದ್ಧವನ್ನು ಮಾಡು, ಸರ್ವಸ್ವವನ್ನು ತ್ಯಾಗ ಮಾಡು ಎನ್ನುವಂತಹ ವಿಚಾರವನ್ನು ನಮ್ಮ ಮುಂದಿಡುತ್ತದೆ. ರಾಮಕೃಷ್ಣರು ಹೇಳ್ತಾರೆ, ಗೀತೆಯನ್ನು ಭಗವದ್ಗೀತೆಯನ್ನು ಒಟ್ಟಾರೆಯಾಗಿ ಹಿಂಡಿದರೆ ನಮಗೇನು ಸಿಗ್ತದೆ? ಗೀತಾ ಎನ್ನುವಂತಹ ಪದ. ಆ ಪದವನ್ನು ನಾವು ತಿರುಗಿಸಿ ಹೇಳಿದಾಗ ತಾಗಿ ಅಂತ ಹೇಳಿ ಉಲ್ಲೇಖ ಆಗ್ತದೆ. ತಾಗಿ ತ್ಯಾಗದ ತದ್ಭವ ರೂಪ. ತ್ಯಾಗ, ಗೀತೆಯ ಒಟ್ಟಾರೆ ಭಾವನೆ ಒಳಿತಿಗಾಗಿ ತ್ಯಾಗ ಮಾಡೋದು ಅಂತ ವಿಚಾರವನ್ನು ಗೀತೆ ಸ್ಪಷ್ಟವಾಗಿ ನಮ್ಮ ಮುಂದಿಡ್ತದೆ. ಮನೋವಿಜ್ಞಾನಕ್ಕೆ ಬೇಕಾದಂತಹ ಪುಸ್ತಕ ಅಂತ ಹೇಳಿ ಫ್ರಾನ್ಸ್ನ ಮನೋವಿಜ್ಞಾನ ಶಾಸ್ತ್ರಜ್ಞ ಹೇಳ್ತಾನೆ. ದೇಶ ವಿದೇಶದಲ್ಲೂ ಕೂಡ ಭಗವದ್ಗೀತೆಯ ಪ್ರಚಾರ ಆಗ್ತದೆ. ಅಲ್ಲಿ ಜನರು ಓದಿ ತಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಿಕೊಂಡಿದ್ದಾರೆ. ಹಾಗಿದ್ದಾಗ ಭಾರತೀಯರಾದಂತಹ ನಾವು ಈ ಪುಣ್ಯ ಮಣ್ಣಿನಲ್ಲಿ ಹುಟ್ಟಿ ಭಗವದ್ಗೀತೆಯ ವಿಚಾರಗಳನ್ನು ತಿಳಿಯುವಲ್ಲಿ ಪ್ರಯತ್ನವನ್ನು ಮಾಡೋಣ. ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ಮುಂದೆ ಇಡೋಣ ಎನ್ನುವಂತಹ ವಿಚಾರವನ್ನು ಮುಂದೆ ಇಡ್ತಾ ಮುಂದಿನ ಬರುವಂತಹ
ನಮ್ಮ ಯೂಟ್ಯೂಬ್ನ ಚಾನಲ್ನಲ್ಲಿ ನಾವು ಭಗವದ್ಗೀತೆಯ ಅಧ್ಯಾಯದ ಕುರಿತಾದಂತಹ ವಿಚಾರವನ್ನು ನಿಮ್ಮ ಮುಂದಿಡಲಿಕ್ಕಿದ್ದೇವೆ. ಭಗವದ್ಗೀತೆಯ ಒಟ್ಟಾರೆಯ ತಾತ್ಪರ್ಯವನ್ನು ನಿಮ್ಮ ಮುಂದಿಟ್ಟಾಗಿದೆ. ಅತ್ಯಂತ ಸರಳವಾಗಿ ಮಕ್ಕಳಿಗೆ ತಿಳಿಸಬಲ್ಲವಾದಂತಹ ಭಗವದ್ಗೀತೆಯ ಸಾರ ಇದು. ಮುಂದೆ ಬರುವಂತಹ ಅರ್ಜುನ ವಿಷಾದ ಯೋಗ ಏನಿದೆ ಮೊದಲ ಅಧ್ಯಾಯ, ಅದರಲ್ಲಿ ಅರ್ಜುನನ ದುಃಖ ಹೇಡಿತನದ್ದಲ್ಲ ಎನ್ನುವ ವಿಚಾರವನ್ನು ಒಂದು ರೀತಿಯಾಗಿ ಹೇಗೆ ಮುಂದಿಡ್ಬೋದು, ಆ ರೀತಿಯಾಗಾದರೆ ಅಲ್ಲಿ ಧೃತರಾಷ್ಟ್ರನ ಮೋಹದಿಂದ